ಬೇಗ ಬನ್ನಿ. ಚಪ್ಪಲಿ ಕೊಡಿ. ಸಾಹಿತ್ಯಿಕ ವೇದಿಕೆಯ ಮೇಲೆ ಅಧ್ಯಕ್ಷೀಯ ಸ್ಥಾನದಿಂದ ವಿರಾಜಮಾನರಾಗಿರುವಂತಹ ನಮ್ಮ ತಾಲೂಕೂರು ಹೊನ್ನಾಡು ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ಅಧ್ಯಕ್ಷರಾದ ಮಂಜುಳಾ ಮಾಧವ ಮಹೋದಯರೇ ಹಾಗೂ ಇವತ್ತು ತಾಯಿಯನ್ನು ಯಾಕೆ ಭೂಮಿಗೆ ಕಳಿಸಿಕೊಡ್ತಾರಂತ ಏನೋ ಮಗು ಹೇಳಿದ್ರು. ದೇವರು ಸೃಷ್ಟಿಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಮಕ್ಕಳಿಗೆ ದೇವರಾಗಿ ಕರುಣಿಸಿದ ತಾಯಿ. ಅಂತಹ ತಾಯಿಯ ಮಮತೆಯನ್ನು ನೀವು ಕಾಣಬೇಕಾದ್ರೆ ನಿಮ್ಗೆ ಆರೋಗ್ಯ ಬೇಕು, ಆರೋಗ್ಯವಂತ ದೃಷ್ಟಿ ಬೇಕು. ಇಂತಹ ದೃಷ್ಟಿಕೋನವನ್ನು ಒದಗಿಸಿದಂತಹ ನಮ್ಮ ಆತ್ಮೀಯರಾದ ಗಂಗಮ್ಮ ಅವರೇ
ಹಾಗೂ ವೇದಿಕೆಯ ಮೇಲಿರುವ ಸದಾ ನಮ್ಮ ಶಾಲೆಯ ಮೇಲೆ ಶ್ರದ್ಧಾ ಭಕ್ತಿಯಿಂದ ಇಲ್ಲಿಯ ತನಕ ಈಗಲೂ ಇನ್ನು ಮುಂದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿರುವ ಮಹಾತ್ಮರಾದ ದೇವದಾಸ್ ಶೆಟ್ರೆ ಹಾಗೂ ಶಾಲೆಯೇ ದೇಗುಲ ಅಂತ ತಿಳ್ಕೊಂಡು ಶಾಲೆಯನ್ನು ಇನ್ನೂ ಉದ್ದೀಪನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ನಮ್ಮ ಶಾಲಾ ಅಧ್ಯಕ್ಷರಾದ PT ಇಬ್ರಾಹಿಂ ರವರೇ, ಸದಾ ಹಸನ್ಮುಖಿಯಾಗಿ ಎಲ್ಲವನ್ನು ತಾಳ್ಮೆಯಿಂದ ನಿರ್ವಹಿಸುತ್ತಿರುವಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ರಮಣಿಯವರೇ, ಸಾಹಿತ್ಯವೇ ತನ್ನ ಜೀವಾಳ, ಸಾಹಿತ್ಯವಿಲ್ಲದೆ ತಾನಿಲ್ಲ, ತಾನು ಮಾತ್ರ ಬೆಳಗುವುದಲ್ಲದೆ ಒಂದು ದೀಪ ಅಂದ್ರೆ ಜ್ಯೋತಿ, ಆ ಜ್ಯೋತಿ ತಾನು ಮಾತ್ರ ಬೆಳಗುವುದಲ್ಲದೆ ತುಂಬಾ ಭಕ್ತಿಗಳಿಗೆ ಅವಕಾಶ ಮಾಡಿಕೊಡ್ತದೆ. ಇಂತಹ ಸಾಹಿತ್ಯ ಭಕ್ತಿಗಳನ್ನು ಉಳಿಸುತ್ತಿರುವಂತಹ ನಮ್ಮ ಆತ್ಮೀಯರಾದ ಸಾಹಿತಿ ಹಾಗೂ ನಿಮ್ಮ ಪ್ರೀತಿಯ ಗುರುಗಳಾದ ವಿಜಯ ಶೆಟ್ಟಿ ಅವರೇ, ಸದಾ ಮಕ್ಕಳೊಂದಿಗೆ ನಗುಮುಗದಿಂದ ಪಠ್ಯ ಪ್ರವಚನಗಳನ್ನು ಮಾಡ್ತಾ ನಿಮ್ಮೆಲ್ಲರ ಹಿತವನ್ನು ಬಯಸಿರುವಂತಹ ಗುರುವೃಂದದವರೇ ಹಾಗೂ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿರುವ ಸಮೀರಾ ಅವರೇ ಹಾಗೂ ಪುಟಾಣಿ ಮಕ್ಕಳೇ, ಮನುಷ್ಯನಿಗೆ ಭಾವುಕತೆ ಬಂದಾಗ ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಅವರ ಭಾವುಕತೆಯ ಜೊತೆಗೆ ನಮ್ಮ ಮನಸ್ಸಿಗೆ ಅದು ತುಂಬಾ ನೋವಾಗ್ತದೆ. ಅವರು ಭಾವುಕರಾಗಿ ಮಾತಾಡುವಾಗ ನನಗೂ ರೋಮಾಂಚನ ಆಗುತ್ತೆ ಅವ್ರು ಮಾತಾಡುವಾಗ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮನೆಯ ಮನದ ಬಾಗಿಲನ್ನು ತಟ್ಟಿದವರು ತಂಗಮ್ಮ ಸಿಸ್ಟರವರು. ನೋಡಿ, ಅವರು ಇರುವುದು ಕೊಡಗು ಅಂತ ಹೇಳಿದ್ರೆ ವೀರ ಶೂರರ ನಾಡು. ನೀವು ಕೇಳಿರ್ಬೋದು, ಹಾಡಿನಲ್ಲಿ ಮುತ್ತಿನ ಹಾರ ಸಿನಿಮಾದಲ್ಲಿ ಕೇಳಿರ್ಬೋದು, ಅಥವಾ ಇತರ ಸಾಹಿತ್ಯಗಳಲ್ಲಿ ಕೇಳಿರ್ಬೋದು. ಕೊಡಗಿನ ವೀರರು ಅಂತ ಹೇಳಿದ್ರೆ ಅವರು ದೇಶಕ್ಕಾಗಿ ಪ್ರಾಣ ಕೊಡುವವರು. ಅಷ್ಟೇ ಸಮೃದ್ಧ, ಸುವಿಶಾಲ, ಅತ್ಯಂತ ಸಂಪದ್ಭರಿತ ಮನಸ್ಸಿನವರು. ನೋಡಿ, ಪುಷ್ಪವನ, ಎಲ್ಲಿಯ ಗಡಸುತನ, ಎಲ್ಲಿಯ ಪುಷ್ಪವನ, ಅದನ್ನು ನೋಡ ಗೊತ್ತಾಗ್ತದೆ. ಎರಡಕ್ಕೂ ಹೊಂದಿಕೊಂಡು ಬದುಕುವಂತಹ ನಮ್ಮ ಭಾರತ ದೇಶದ ಒಂದು ಸತ್ಪ್ರಜೆ. ಇಂತಹ ಕೊಡಗಿನಿಂದ ಬಂದು ಅವರು ಮಾತ್ರ ದಾದಿಯಾಗಿ ನಮ್ಮಲ್ಲಿ ಸೇವೆ ಸಲ್ಲಿಸಿಲ್ಲ, ಅವರ ಸಣ್ಣ ಮಗಳನ್ನು ಸಹ ಅದೇ ಕ್ಷೇತ್ರಕ್ಕೆ ಬಿಟ್ಟಿರುವುದು ನಮಗೆ ಭಾರಿ ಒಂದು ಸಂತೋಷದ ವಿಚಾರ. ಒಂದು ನೀವೆಲ್ಲರೂ ಆ ಅಭಿನಂದನೆಗೆ ಕ್ಲಾಪ್ ಕೊಡ್ಬೇಕು ಮಕ್ಕಳು. ಅವರು ಸೇವೆಯಿಂದ ಇದು ಸದ್ಯದಲ್ಲಿ ನಿವೃತ್ತಿ ಆಗಿರ್ಬೋದು, ಆದ್ರೆ ಸೇವೆಯನ್ನು ತನ್ನ ಮಕ್ಕಳ ಮೂಲಕ ಆ ಈಶ್ವರೀಯ ತತ್ವವನ್ನು ಅಂತ ಹೇಳಿದ್ರೆ ಪ್ರಜೆಗಳಲ್ಲಿ ಪ್ರಜೆಗಳಲ್ಲಿ ದೇವರನ್ನು ಕಾಣುವಂತಹ ಕೆಲಸವನ್ನು ತಾನು ಮಾತ್ರ ಮಾಡಿದ್ದಲ್ಲದೆ ಅವರಿಗೆ ಇಂಜಿನಿಯರ್ ಮಾಡಬಹುದಿತ್ತು, ಡಾಕ್ಟರ್ ಮಾಡಬಹುದು, ಬೇಕಾದಷ್ಟು ಸಂಪತ್ತು. ಆದ್ರೆ ಪ್ರಾಮಾಣಿಕವಾಗಿ ಜನ ಸೇವೆ ಮಾಡಬೇಕಾದ್ರೆ ಇಂಥದ್ದು ಒಂದು ಪ್ರಾಮಾಣಿಕ ಕೆಲಸ ಮಾಡಬಹುದು ಅಂತ ತಿಳ್ಕೊಂಡು ಮಾಡಿದವರು ನಮ್ಮ ಸಂಗಮ ಸಿಸ್ಟರ್. ಅವರು ಅಭಿನಂದನೀಯರು. ನಮಸ್ತೆ ವ್ಯಾಸ ವಿಶಾಲ ಬುದ್ಧಿ ಉಲ್ಲಾರ ವಿಂದಾಯ ತಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನ ಮಯ ಪ್ರದೀಪ. ನಾನು ಎಲ್ಲ ಕಡೆ ಹೋಗಿ ಮಾತಾಡ್ತಾ ಇರ್ತೇನೆ. ಏನು ಅರ್ಥ ಅಂತ ಹೇಳಿದ್ರೆ, ಪ್ರಜ್ವಾಲಿತೋ ಜ್ಞಾನ ಮಯ ಪ್ರದೀಪ. ನಿಮ್ಮ ಜ್ಞಾನ ಬೆಳಗಬೇಕಾದ್ರೆ ನಿಮ್ಗೆ ದೀಪ ಭಕ್ತಿ ಎಂಬುದು ನಿಮ್ಮ ಮನಸ್ಸು, ದೀಪದ ಜ್ಯೋತಿ ಎಂಬುದು ವಿದ್ಯೆ. ವಿದ್ಯಾಹೀನಂ ಪಶು ಸಮಾನಂ ಅಂತ ಹೇಳ್ತಾರೆ. ವಿದ್ಯೆ ಇಲ್ಲದವನಿಗೆ ಯಾವುದೇ ಬೆಲೆ ಸಮಾಜದಲ್ಲಿ ಸಿಗುವುದಿಲ್ಲ. ಮಕ್ಕಳೇ, ಸೌಮ್ಯವಾಗಿ ಮಕ್ಕಳೇ, ಸ್ವಲ್ಪ ನಾವು ಮಾತಾಡೋದು ಕೇಳುವುದಕ್ಕೆ. ಮತ್ತು ಶಿಸ್ತನ್ನು ಸಹ, ಈಗ ನೀವು ಬಹುಮಾನ ಪಡಿತಾ ಇದ್ದೀರಿ, ಅದನ್ನು ಸಹ ನಾನು ಸ್ವಲ್ಪ ಹೇಳ್ತೇನೆ. ಶಿಸ್ತನ್ನು ನೀವು ಮೊದಲು ಪಾಲಿಸಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಎರಡು ಗೌರವಗಳು ಸಲ್ತದೆ. ಒಂದು, ನೀವು ಮಾಡಿದ ಸಾಧನೆಗೆ ನೀವು ಗೌರವವನ್ನು ತೆಗೊಳ್ಳುವಂಥದ್ದು. ಸಭೆಯ ಒಂದು ಯಾರಾದರೂ ಒಬ್ಬರು ವ್ಯಕ್ತಿಗಳಿರ್ತಾರೆ, ಸಭಾಸದರು, ಅವರಿಂದ ನೀವೊಂದು ಪ್ರಶಸ್ತಿಯನ್ನು ಪಡೆಯುವಾಗ ಧನ್ಯತಾ ಭಾವಿಸಬೇಕು, ಅವರಿಗೆ ವಂದನೆ ಮಾಡಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸಮಾಜದ ಮೊದಲು ಸಮಾಜದ ಎದುರು ನನ್ನನ್ನು ಎಲ್ಲರೂ ಗುರುತಿಸುವಂತಾಗ್ತದೆ ಅಂತ ಹೇಳಿ ಆ ಬಹುಮಾನ ಪಡೆಯುವಾಗ ಅತ್ಯಂತ ಸಂತೋಷದಿಂದ ಕೃತಜ್ಞತಾ ಭಾವದಿಂದ ಸಮಾಜಕ್ಕೆ ಒಮ್ಮೆ ಕೈ ಮುಗಿಬೇಕು ಅಂತ ಹೇಳಿದ್ರೆ ಎದುರು ಇರುವವರಿಗೆ ಕೈ ಮುಗಿಬೇಕು. ಆಗ ನಿಮಗೆ ಅದು ಶಿಸ್ತು, ಅದು ನಮ್ಮ ಸಂಸ್ಕೃತಿ. ಅಷ್ಟೇ ಅಲ್ಲ, ಬಹುಮಾನ ಪಡೆಯುವ ಓಡಿಕೊಂಡು ಬರೋದು ಹೀಗೆ ತಗೊಳ್ಳೋದು, ಹೀಗೆ ಓಡುವುದಲ್ಲ. ಗುರು ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ಕನ್ನಡ ಸಂಘದ ಪುಸ್ತಕ ಅಂತ ಹೇಳಿದ್ರೆ ಸೃಜನ ಅಂತ ಹೆಸರು. ಸೃಜನ ಅಂತ ಹೇಳಿದ್ರೆ ಏನು? ಯಾರಿಗೆ ಗೊತ್ತಿದೆ? ಸೃಜನ ಅಂದ್ರೆ ಏನು? ಸೃಜನಶೀಲತೆ ಅಂತ ಹೇಳ್ತಾರೆ.
ಸೃಜನರು ಅಂತ ಹೇಳ್ತಾರೆ, ಸಜ್ಜನರು ಅಂತ ಹೇಳ್ತಾರೆ. ಸೃಜನಶೀಲತೆ ಅಂತ ಹೇಳಿದ್ರೆ ಒಳ್ಳೆಯ ತಿಳುವಳಿಕೆಯ ಜ್ಞಾನವನ್ನು ನೀವು ನೀಡಿದಿರಿ. ಇದು ಖಾಲಿ ಆ ಹೆಸರಿಗೆ ಮಾತ್ರ ಅಲ್ಲ, ಆ ಹೆಸರಿಗೆ ಪೂರಕವಾಗಿ ಇದರಲ್ಲಿ ಇರುವಂತಹ ವಿಷಯಗಳಿದೆ. ಒಂದು 2 ಅಕ್ಷರದ ಕಥೆ ಅಂತ ಹೇಳಿದ್ರೆ ನೋಡಿ, ಆ ಮಕ್ಕಳಿಗೆ ಎಲ್ಲಿ ಹೋದ್ರೂ ಇಲ್ಲಿ ಒಂದು ವಿಶೇಷತೆ, ನಮ್ಮ ಸಾಲೆತ್ತೂರು ಶಾಲೆಯಲ್ಲಿ ಒಂದು ವಿಶೇಷತೆ. ಈಗ ಒಂದು ಪ್ರಪ್ರಥಮವಾಗಿ ಅಧ್ಯಕ್ಷರನ್ನು ಗೌರವಿಸುವಾಗ ನೀವೊಂದು ಸಾಂಪ್ರದಾಯಿಕವಾಗಿ ಗೌರವಿಸ್ತೀವಿ. ನಾನು ಇದುವರೆಗೆ ನನ್ನ ಹುಟ್ಟಿದಿಂದ ನೋಡಿದ್ದು ಶುರು ಇತ್ತು, ಇಷ್ಟವರೆಗೆ ನಾನು ನೋಡ್ಲಿಲ್ಲ. ಅದಕ್ಕೆ ಅದರ ಬೆನ್ನೆಲುಬಾಗಿರುವವರಿಗೆ ಮೊತ್ತ ಮೊದಲಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಸಂಸ್ಕೃತಿಯನ್ನು ಈಗಲೇ ಬೆಳೆಸಿಕೊಳ್ಳಬೇಕು. ನಾವು ಸಣ್ಣದರಲ್ಲಿ ಎಲ್ಲಾ ಜಾತಿ, ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ಜಾತ್ಯತೀತ ದೇಶ. ಇಲ್ಲಿ ಕೆಲವು ಮಕ್ಕಳಿಗೆ ಬಣ್ಣ ಹಾಕಬಾರ್ದು, ಕೆಲವು ಮಕ್ಕಳಿಗೆ ಇಂಥದ್ದು ಬೆಳಪುಳ್ಳ ಅಂತ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ. ಆದ್ರೆ ಆ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳು ಪೂರಕವಾದ ಪಾತ್ರ ವಹಿಸಬೇಕು. ಯಾಕಂತ ಹೇಳಿದ್ರೆ ಒಂದು ಜನಾಂಗದ ಮಕ್ಕಳು ಹೀಗೆ ಚಂದವಾಗಿ ಕಾಣುವಾಗ ಇನ್ನೊಂದು ಮಕ್ಕಳಿಗೆ ನಮಗೆ ಇಂಥ ಅವಕಾಶ ಇಲ್ಲ ಅಂತ ಈ ಆಧುನಿಕ ಯುಗದಲ್ಲಿ ಅಂತಹ ಮಕ್ಕಳ ಬಗ್ಗೆ ಹಿರಿಯರು ಸ್ವಲ್ಪ ತಾಳ್ಮೆ ವಹಿಸಿ, ಮುತುವರ್ಜಿ ವಹಿಸಿ ಆ ಮಕ್ಕಳಿಗೆ ಒಂದು ಅವಕಾಶ ಕೊಡಬೇಕು ಅಂತ. ಇಲ್ಲಿ ನೋಡಿ 2 ಅಕ್ಷರದ ಕಥೆ, ಪ್ರತಿಯೊಂದು ಅಕ್ಷರವನ್ನು 2 ಪ್ರಥಮ ನೋಡಿ ಗುರುತಿಸಿ ಬರೆದಂತದ್ದು. ಈ ಅಕ್ಷರಗಳನ್ನುಂಟಲ್ಲ ಗುರುತಿಸಿ ಯಾವುದು ಅಂತ ಹೇಳಿದ್ರೆ ತುಂಬಾ ಧನ್ಯವಾದಮ್ಮ, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಬಣ್ಣದ ನರಿ ಅಂತ, ಇಲ್ಲಿ ಸಹ ನೀತಿ. ಒಂದು ಯಾವುದೇ ಒಂದು ಕಥೆ ಬರಲಿ, ನಾಟಕ ಬರಲಿ, ಕವನ ಬರಲಿ, ಏನಾದ್ರು ಅದರಿಂದ ನಮಗೆ ಮಾತ್ರ ಉಪಕಾರ ಆಗುದಲ್ಲ, ಅದನ್ನ ಸಮಾಜಕ್ಕೆ ಏನು ಒಂದು ನಾವು ಕೊಡುಗೆ ಕೊಡ್ತೇವೆ ಅಂತ ಹೇಳುವಂಥದ್ದು ಮಾಹಿತಿ ಇರಬೇಕು. ನೋಡಿ ಇದರಲ್ಲಿ ಕೊನೆಗೆ ಕೊಟ್ಟಿದ್ರಿ, ನೀತಿ ಸುಳ್ಳು ಎಂದಿದ್ದರೂ ಸುಳ್ಳು, ನೀತಿ ಸುಳ್ಳು ಎಂದಿದ್ದರೂ ಸುಳ್ಳು, ನೀತಿ ಸತ್ಯ ಎಂದಿದ್ದರೂ ಸುಳ್ಳು ಅಷ್ಟೇ. ಇನ್ನೊಂದು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಅಂತ, ಯಾರು ನೋಡಿ. ಇಷ್ಟು ಸಣ್ಣ ಮಕ್ಕಳಿಗೆ ಒಂದು ಪ್ರಬಂಧ ಬರೆಯುವಂತಹ ಒಂದು ಆಲೋಚನೆ ಬರೋದಂತ 8ನೇ ಕ್ಲಾಸ್ ನೋಡಿ, ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ 8ನೇ ಕ್ಲಾಸ್ ಮಗು ಒಂದು ಪ್ರಬಂಧ ಬರೆಯಲಿಕ್ಕೆ ಒಂದು ಯೋಗ್ಯತೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದು ಸಾಹಿತ್ಯ ಸಂಸರ್ಗ, ಅದು ಸಾಹಿತ್ಯ ಸಂಪರ್ಕ, ಅದು ನಮಗೆ ಬಂದಂತ ಒಂದು ದೈವದತ್ತವಾದ ಕಲೆ. ಎಲ್ರಿಗೂ ಅದು ಆಗುದಿಲ್ಲ. ಈಗ ನನಗೆ ಡ್ಯಾನ್ಸ್ ಮಾಡ್ಬೇಕಂತಂದ್ರೆ ನನಗೆ ಆಗುದಿಲ್ಲ, ನನಗೆ ನಾಟಕ ಮಾಡ್ಬೇಕಂದ್ರೆ ನನಗೆ ಆಗುದಿಲ್ಲ, ನನಗೆ ಒಳ್ಳೆ ವಾಗ್ಮಿ ಆಗ್ಬೇಕಂದ್ರೆ ನನಗೆ ಆಗುದಿಲ್ಲ, ಒಳ್ಳೆ ಬರಹಗಾರ ಆಗ್ಬೇಕಂತ ಇದ್ರೆ ನನಗೆ ಆಗುದಿಲ್ಲ. ಏನಂತ ಹೇಳಿದ್ರೆ ಏನಾದ್ರೂ ಒಂದು ನಮ್ಮಲ್ಲಿ ಕೊರತೆ, ಒಂದು ಮಾತಾಡುವಾಗ ನನ್ನಲ್ಲಿ ಕೊರತೆ ಇರಬಹುದು, ಒಂದು ಬರೆಯುವಾಗ ಒಳ್ಳೆ ಬರಹಗಾರನಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಳ್ಳೆ ಬರೆಯುವವನಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಳ್ಳೆ ಮಾತಾಡುವವನಿಗೆ ಬರೀಲಿಕ್ಕೆ ಆಗುದಿಲ್ಲ. ಆದ್ರೆ ನನ್ನನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ನಿಮ್ಮ ಟೀಚರ್ ನಿಂತಿದ್ದಾರೆ, ನನ್ನನ್ನು ಮೊದಲಾಗಿ ವೇದಿಕೆಗೆ ಎಳೆದುಕೊಂಡು ಬಂದು ನನ್ನನ್ನು ಮಾತಾಡುವಾಗ ಮಾತಾಡುದು ವಿಜಯ ಟೀಚರ್. ಆ ಗೌರವ ನಾನು ಅವರಿಗೆ ಸಲ್ಲಿಸ್ತೇನೆ. ನಾನು ಎಷ್ಟೇ ದೊಡ್ಡ ವಾಗ್ಮಿಯಾಗ್ಲಿ, ಎಷ್ಟೇ ದೊಡ್ಡ ವಿದ್ವಾಂಸನಾಗ್ಲಿ, ಎಷ್ಟೇ ದೊಡ್ಡ ಸಾಹಿತಿ ಆಗ್ಲಿ, ನನ್ನನ್ನು ವೇದಿಕೆ, ನಾನು ಕಾಲೇಜು ಜೀವನದಲ್ಲಿ ಎಷ್ಟು ಮಾತಾಡಿರ್ಬೋದು, ಆದ್ರೆ ಸಾಹಿತ್ಯಿಕ ಸಭೆಯಲ್ಲಿ ಒಂದು ವೇದಿಕೆಯಲ್ಲಿ ದೇವಪುಣ್ಯ ಇದ್ರು ಅವರು ಎಂತದ ಒಂದು ವಾಕ್ಯವನ್ನು ಉದ್ಧರಿಸಿ ಅವ್ರು ನನ್ನನ್ನು ಸ್ಟೇಜ್ಗೆ ತಳ್ಳಿದ್ರು. ಆಗ ನನ್ನ ಕಂಪನ ನೋಡ್ಬೇಕು, ಏನು ಮಾತಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮಾತಾಡ್ತೇನೆ. ಒಬ್ಬರು ನಿಮ್ಮ ಸರ್ ರಾಚಯ್ಯ ಅವರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಅವ್ರು ಹೇಳಿದ್ರು ಚೆನ್ನಾಗಿ ಮಾತಾಡಿದ್ರಿ, ಏನು ಚೆನ್ನಾಗಿ ಮಾತಾಡಿದ್ರಿ, ಎಂತ ಮಾತಾಡಿ ನನಗೆ ಗೊತ್ತಿಲ್ಲ. ಆದ್ರೆ ಮಕ್ಕಳೇ, ಇಷ್ಟು ಒಳ್ಳೆಯ ಸಜ್ಜನಿಕೆಯ ಟೀಚರ್ಗಳಿದ್ದಾರೆ, ಹಿರಿಯ ಟೀಚರ್ಗಳಿದ್ದಾರೆ ನೋಡಿ. ನಿಮ್ಮಲ್ಲಿ PT ಟೀಚರ್ಗಳಿದ್ದಾರೆ, ಒಳ್ಳೆಯ ಆಟೋಟ ಸ್ಪರ್ಧೆಗಳಲ್ಲಿ ನಿಮ್ಮನ್ನು ಬೇರೆ ಬೇರೆ ಕಡೆಯಲ್ಲಿ ಗೆಲ್ಲಿಸುವಂತ ಟೀಚರ್ಗಳಿದ್ದಾರೆ, ಸಾಹಿತ್ಯದಲ್ಲಿದ್ದಾರೆ, ಪಠ್ಯದಲ್ಲಿದ್ದಾರೆ, ಎಲ್ಲದರಲ್ಲಿ ನಿಮ್ಮನ್ನು ಮುಂದುವರಿಸ್ತಾ ಇದ್ದಾರೆ. ಮಕ್ಕಳೇ, ನಾನು ನಿಮ್ಮಲ್ಲಿ ಹೇಳುದಿಷ್ಟೇ, ವಿದ್ಯೆಯ ಪುಸ್ತಕದ ಬದನೆಕಾಯಿ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಪುಸ್ತಕದ ಬದನೆಕಾಯಿಗಿಂತಲೂ ಮೀರಿದ ಒಂದು ಶಕ್ತಿ ಇದೆ, ಎಲ್ಲರೊಟ್ಟಿಗೆ ಸೇರುವಂತ. ನೋಡಿ, ಇಷ್ಟೊಂದು ಪ್ರಮಾಣದಲ್ಲಿ ಕನ್ನಡ ಸಂಘ ಅಂತ 10 ಮಕ್ಕಳು 20 ಮಕ್ಕಳು ಇದ್ದಾರೆ, ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಎಲ್ಲರೂ ಸೇರಿದ್ದೀರಿ. ನಿಮಗೆ ಆ ವಿದ್ಯಾ ಸರಸ್ವತಿ, ನಾನು ಯಾವಾಗ ಹೇಳ್ತೇನೆ ವಿದ್ಯಾ ಸರಸ್ವತಿ ಅಂತ ಹೇಳಿದ್ರೆ ಲಕ್ಷ್ಮಿ ಅಂತ ಹೇಳಿದ್ರೆ ಅವಳು ನಿಂತುಕೊಂಡಿರ್ತಾಳೆ, ನೀವು ನೋಡಿರ್ಬೋದು ಫೋಟೋದಲ್ಲಿ ಸಹ ನಿಂತುಕೊಂಡಿರ್ತಾಳೆ. ಅವಳು ನಮ್ಮಿಂದ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಅಂತ ಗೊತ್ತಾಗುದಿಲ್ಲ. ಆದ್ರೆ ವಿದ್ಯಾ ಸರಸ್ವತಿ ಶಾರದಾ ಮಾತೆ, ನೀವು ಭಜನೆ ಮಾಡ್ತಿರಲ್ಲ, ಶಾರದಾ ಮಾತ್ರ ಬಂಡೆ ಕಲ್ಲಿನ ಮೇಲೆ ಕೂತಿರ್ತಾಳು. ಆ ಕೂತುಕೊಂಡ ಶಾರದಾ ಮಾತೆ ನಿನ್ನ ಜೀವನಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾಳೆ, ಆದ್ರೆ ಬಂದ್ರೆ ಮಾತ್ರ ಅವಳು ನಮ್ಮಿಂದ ಹೊರಟು ಹೋಗುದಿಲ್ಲ ಅಂತ. ನೋಡಿ, ಕವಿರತ್ನ ಕಾಳಿದಾಸನನ್ನು ನೋಡ್ಬೋದು ಹೇಗಿದ್ದ ಅಂತ, ವಾಲ್ಮೀಕಿಯನ್ನು ನೋಡ್ಬೋದು, ವ್ಯಾಸನನ್ನು ನೋಡ್ಬೋದು, ದೊಡ್ಡ ದೊಡ್ಡ ಸಾಹಿತಿಗಳು ನೋಡಿ, ನಮ್ಮ JP ರಾಜರತ್ನಂತ ಸಾಹಿತಿಯನ್ನು ನೋಡ್ಬೋದು. ಪ್ರತಿಯೊಬ್ಬರು ಖಾಲಿ ವಿದ್ಯೆ ಕಲಿತಿದ್ರೆ ಸಾಲದು, ಬುದ್ಧಿ ಸಹ ಬೇಕು. ಬೇಕಾದಷ್ಟು ವಿದ್ಯೆ ಕಲಿತಿದ್ದ ನಾನು ಬುದ್ಧಿ ಸಹ ಇಲ್ಲದೆ ಏನ್ ಮಾಡ್ತೀನಿ.
ವಿದ್ಯೆ ಬುದ್ಧಿ ಅಂತ ಹೇಳುದು ನಾಣ್ಯದ ಎರಡು ಮುಖ ಇದ್ದಾನೆ. ಆ ಶಿಸ್ತು, ಸಂಯಮ, ನೀತಿ ನಿಯಮಗಳ ಮೂಲಕ ವಿದ್ಯೆಯನ್ನು ರೂಢಿಸಿಕೊಳ್ಳಿ. ಅಮ್ಮ ನಿಮಗೂ ಇಷ್ಟೇ ಹೇಳುದು ನಾನು, ನೀವು ನಿವೃತ್ತ ಜೀವನವನ್ನು ಅನುಭವಿಸ್ತಾ ಇದ್ದೀರಿ, ನೀವು ಸದ್ಯದಲ್ಲಿ ಅನುಭವಿಸಲಿಕ್ಕಿದ್ದೀರಿ. ಆದ್ರೆ ಪ್ರಾಮಾಣಿಕವಾಗಿ ನಮ್ಮ ಊರನ್ನು ನೆನಪಿಟ್ಟುಕೊಡ್ತೇನೆ ಅಂತ ಹೇಳಿದ್ರಿ. ನಿಮಗೆ ದೇವರು ಆಯುರಾರೋಗ್ಯವನ್ನು ಚೆನ್ನಾಗಿಟ್ಟು ನಿಮ್ಮನ್ನು ಪರಿಪಾಲಿಸಿ ಅಂತ ಹೇಳ್ತಾ ವೇದಿಕೆಯಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಸರ್ವರಿಗೂ ವಂದನೆ ಸಲ್ಲಿಸ್ತಾ ವಿರಮಿಸ್ತೇನೆ. ವಂದನೆಗಳು. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಮತಿ ಮಂಜುಳಾ ಮಾಧವ ಮಾವೆಯವರಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮದ